ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಾಯಿ, ನಿನ್ನ ಹತ್ರ ನಾನು ಏನು ಕೇಳ್ಕೊಳಲ್ಲ. ಆದಷ್ಟು ಬೇಗ ಅವತ್ತು ಮನೆ ಕಟ್ಟೋ ಶಕ್ತಿ ಕೊಡು. ಲಕ್ಷ್ಮಿ ಅವಳು ತವ್ರ ಮನೆಗೆ ಹೋಗುವಾಗ ಮಾಡು. ಇಷ್ಟೇ ನಾನು ಕೇಳ್ಕೊಡೋದು. ತಾಯಿ, ಇನ್ನು ಮುಂದೆನಾದರೂ ನಮ್ಮ ಜೀವನ ಸುಖಕರವಾಗಿರಲಿ ಅಂತ ಹಾರೈಸು ತಾಯಿ. ಇನ್ನು ಮುಂದೆ ಎಂಥ ಕಷ್ಟ ಬಂದರೂ ಅದನ್ನು ನಿಭಾಯಿಸುವಂಥ ಶಕ್ತಿನ ಕೊಟ್ಟು ಧೈರ್ಯನ ಕೊಡು ತಾಯಿ. ಮೇಡಮ್ರೆ, ನಿಮ್ಗೆ ಖುಷಿನಾ? ಆಗದೆ ಇರುತ್ತಾ? ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸಿದ್ದು ಅವರೇ. ನಮ್ಮ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್ರೆ? ನನಗೆ ನೀವು, ಅತ್ತೆ ಮಾವ, ಮನೆಯವರೆಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ವೆಂಕಿ, ಅಳಿಯಂದ್ರೆ ಬನ್ನಿ. ರೀ, ಭಾವನ ಎಲ್ರಿಗೂ ಕಾಫಿ ತರಿಸ್ಕೊಟ್ಟಿದ್ದಾಳೆ. ಒಳ್ಳೆ ಹುಡುಗಿ. ಬೆಳಗ್ಗೆಯಿಂದ ಎಲ್ರಿಗೂ ಸಾಕಾಗಿದೆಯಲ್ಲ. ಲಕ್ಷ್ಮಿ, ಮನೆ ಕಟ್ಟಿಸ್ತೀವಿ, ಕಟ್ಸಿದ್ರೆ ಹಂಗೆ ಕಟ್ಟಿಸ್ತೀವಿ, ಹಿಂಗೆ ಕಟ್ಟಿಸ್ತೀವಿ, ಮೇಲ್ಗಡೆ ಮಕ್ಕಳಿಗೆ, ಕೆಳಗಡೆ ನಮಗೆ ಅಂತೆಲ್ಲ ಏನೇನೋ ಯೋಚನೆ ಮಾಡ್ತಾ ಇದ್ದೆ. ಈಗ ಆಗ್ತಾ ಇರೋದನ್ನ ನೋಡಿದ್ರೆ ಮನೆ ಕನಸಾಗೆ ಉಳ್ಕೊಳ್ಳುತ್ತೆ ಲಕ್ಷ್ಮಿ. ಇಂಥವ್ರ ಮನೆ ಕೊಟ್ಟು ಮಾತನ್ನು ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ಒಂದೊಂದ್ಸಲ ಬೇಜಾರಾಗತ್ತೆ. ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಮಾತಾಡ್ತಿದ್ದೀರಿ? ಅಲ್ಲ, ನಾವು ಮನೆ ಬಿಟ್ಟು ಬಂದಾಗ ನಮ್ಮ ತಲೆ ಮೇಲೆ ಒಂದು ಸೂರು ಕೂಡ ಇರಲಿಲ್ಲ. ಈಗ ಆ ದೇವ್ರ ದಯೆಯಿಂದ ಇಷ್ಟು ಮಾತ್ರ ಆಗ್ತಿದೆಯಲ್ಲ. ನಾವು ನಮ್ಮ ಮೊದಲನೇ ಹೆಜ್ಜೆನ ಧೈರ್ಯವಾಗಿಡೋಣ. ಆಮೇಲೆ ಆ ದೇವರು ನಾವು ಇಡೋ ಪ್ರತಿಯೊಂದು ಹೆಜ್ಜೆಗೂ ಒಳ್ಳೇದನ್ನು ಮಾಡೇ ಮಾಡ್ತಾನೆ. ನಾವು ಮನೆ ಕಟ್ಟೋ ಕನಸು ಆದಷ್ಟು ಬೇಗ ಒಳ್ಳೇದಾಗಿ ಆಗತ್ತೆ ರೀ, ನನ್ಸಾಗತ್ತೆ. ನೀವು ಬೇಜಾರು ಮಾಡ್ಕೋಬೇಡಿ. ಆ ದಿನ ಬಂದಾಗ ನಾವೆಲ್ರಿಗೂ ಉತ್ತರ ಕೊಟ್ಟೇ ಕೊಡ್ತೀವಿ. ಅಷ್ಟೇ ಇಲ್ಲ, ಖುದ್ದಾಗಿ ನಾನೇ ನನ್ನ ತವ್ರ ಮನೆಗೆ ಹೋಗಿ ನೋಡಿ ನನ್ನ ಗಂಡ ಸ್ವಂತ ಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಬರ್ತೀನಿ. ಹೌದು ರೀ, ನೀವು ಹೀಗೆಲ್ಲ ಬೇಜಾರು ಮಾಡ್ಕೋಬೇಡಿ. ನೋಡಿ, ನೀವು ಖುಷಿಯಾಗಿದ್ರೆ ತಾನೇ ಎಲ್ಲಾನು ಖುಷಿಯಾಗಿ ನಡೆಯೋದು. ಲಕ್ಷ್ಮಿ, ಪ್ರತಿಯೊಬ್ಬ ಸಾಧಕನ ಹಿಂದೆ ಒಬ್ಳು ಹೆಣ್ಣು ಇರ್ತಾಳೆ ಅಂತಾರೆ ನೋಡು. ನಿನ್ನಂತವಳು ನೋಡೇ ಆ ಮಾತು ಹೇಳಿರ್ಬೇಕು. ನೀನಿಷ್ಟು ಧೈರ್ಯ ಕೊಟ್ರೆ ಖಂಡಿತ ನಮ್ಮ ಕನಸನ್ನು ನನಸು ಮಾಡ್ತೀನಿ ಲಕ್ಷ್ಮಿ. ಮಾಡೇ ಮಾಡ್ತೀವಿ. ಕುಡಿ, ಕಾಫಿ ಆರೋಗುತ್ತೆ. ವಿಶ್ವ, ಯಾವಾಗಲೂ ಮನೇಲಿ ಇರ್ತೀಯಲ್ಲಪ್ಪ. ಎಂಗೇಜ್ಮೆಂಟ್ ಆದಮೇಲಾದ್ರೂ ನಿನ್ನ ಹೆಂಡತಿ ಆಗೋಳನ್ನ ಹೊರಗಡೆ ಕರ್ಕೊಂಡೋಗಿ ಸುಧಾರಿಸ್ಕೊಂಬರೋಕ್ಕಾಗಲ್ವಾ? ಅಪ್ಪ, ಸಪ್ಲಿಮೆಂಟ್ರಿ ಎಕ್ಸಾಮು ಹತ್ರ ಬಂತಲ್ಲ, ಓದ್ಕೋತಾ ಇದ್ದೀನಿ, ಅದಕ್ಕೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಎಲ್ಲ ಸುಳ್ಳು ಮಾವ. ಇವನ್ ಬುಕ್ ಹಿಡಿದು ಒಂದಿನಾನು ಓದಿರೋದನ್ನ ನಾನು ನೋಡೇ ಇಲ್ಲ. ಇವಾಗ ಓದ್ಕೋಬೇಕು ಅಂತ ಸುಳ್ಳು ಹೇಳ್ತಾನೆ. ಓ ಜಯಂತ್,
ಬಾಪ್ಪ ಬಾಬಾ. ನನ್ನ ಹೆಂಡತಿಯಲ್ಲಿ ವಿಶ್ವ ಎಲ್ಲೋ ನನ್ನ ಹೆಂಡತಿ. ಸರ್ ಅದು ನನಗೆ ಕಥೆಗಳು ಬೇಡ. ನೀನು ಯಾರು, ಜಾನ್ವಿ ಮತ್ತು ನಿನ್ನ ಮಧ್ಯೆ ಏನು ಸಂಬಂಧ ಇತ್ತು, ನಿನ್ನನ್ನೇ ಅವರು ಗೂಬೆ ಅಂತ ಕರಿತಿದ್ರು ಅನ್ನೋ ವಿಷಯ ನನಗಾಗಲೇ ಗೊತ್ತಾಗಿ ಹೋಗಿದೆ. ಈಗ ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಹೇಳ್ದೆ ಹೋದ್ರೆ ಇಲ್ಲೇ ನಿನ್ನ ಕರುಳು ಬಗ್ದು ರಕ್ತ ಹೀರಿಬಿಡ್ತೀನಿ. ಎಲ್ಲೋ ನನ್ನ ಹೆಂಡತಿ. ಬೇಬಿ ಏನಾಯ್ತು ಬೇಬಿ? ಆಲ್ ಓಕೆ? ಹರಿ, ನಾನು ಪ್ರೆಗ್ನೆಂಟ್ ಅಂತ ನಂಗೆ ನೆನಪಿದ್ಯಾ? ಏನು ಹೀಗೆ ಹೇಳ್ತಿದ್ಯಾ? ಅದನ್ನು ಯಾರಾದರೂ ಮರೆಯೋಕ್ಕಾಗತ್ತಾ? ಅದೇ ಖುಷಿಗೆ ತಾನೆ ನಿನ್ನ ನಾನು ನಿಮ್ಮ ಅಪ್ಪನ ಮನೆ ಕರ್ಕೊಂಬಂದಿರೋದು. ಅಪ್ಪ ಅಮ್ಮನ ಮನೆಗೆ ಬಂದಾಗಿಂದ ಹೇಗಿದ್ಯಾ, ಏನು ಬೇಕು ಅಂತ ಒಂಚೂರಾದ್ರೂ ಕೇರ್ ಮಾಡ್ತಿದ್ಯಾ? ಅರೆ ನಿನ್ಗೇನು ಬೇಕು ಅಂತ ಹೇಳಿದ್ರೆ ನಿಮ್ಮಪ್ಪ ಅದೇ ನಮ್ಮ ಮಾವ ಚಿಟಿಕೆ ಹೊಡೆಯೋದ್ರಲ್ಲಿ ನಿನ್ನ ಮುಂದೆ ತಂದಿಡ್ತಾರೆ. ಹರಿ, ಇಂಥ ಸಂದರ್ಭದಲ್ಲಿ ಅಪ್ಪ ತಂದ್ಕೊಡೋದು ಬೇರೆ, ಗಂಡ ತಂದ್ಕೊಡೋದು ಬೇರೆ. ಅಲ್ಲ ಬೇಬಿ, ನಿಮ್ಮ ಮನೆಯವ್ರಿಗೆ ಕೊಡೋಕ್ಕಾಗದೇ ಇರೋದನ್ನ ನಾನು ಎಲ್ಲಿಂದ ಅಂತ ತಂದ್ಕೊಡ್ಲಿ? ಇವಾಗ ನಿನಗೇನು ಬೇಕು ಅಂತ ಹೇಳು, ಸಿದ್ದುಗೆ ಫೋನ್ ಮಾಡ್ಬಿಟ್ಟು ನಾನೇ ಎಲ್ಲ ತರಿಸ್ತೀನಿ, ಸರಿನಾ? ನನಗೇನು ಬೇಡ, ಯಾರೇನು ತಂದ್ಕೊಡೋದು ಬೇಡ. ನನ್ನ ಕಡೆ ಗಮನ ಕೊಡು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಪ್ರೆಗ್ನೆಂಟ್ ಆಗಿರೋದು ನಿನಗೆ ಖುಷಿನೇ ಇಲ್ಲ ಅನ್ಸುತ್ತೆ. ಅರೆ ನನಗದನ್ನು ಎಕ್ಸ್ಪ್ರೆಸ್ಸೇ ಮಾಡ್ಕೋತಿಲ್ವಲ್ಲ. ಏನು ಹೇಳ್ತಿದ್ಯಾ ಬೇಬಿ? ಎಲ್ಲ ಮಗು ಆಗ್ತಿದೆ ಅಂದ್ರೆ ಖುಷಿನೇ ಅಲ್ವಾ? ಅದು ತುಂಬ ಖುಷಿ ಇದೆ. ಖುಷಿ ಇಲ್ದ್ರೆ ಸಾಲದು ಹರಿ, ಜವಾಬ್ದಾರಿ. ಮಗು ಅನ್ನೋದು ಜವಾಬ್ದಾರಿ. ಅದನ್ನ ತಗೊಳಕ್ಕೆ ನೀನ್ ರೆಡಿ ಆಗಿದ್ಯಾ? ಅಲ್ಲ ಬೇಬಿ, ಇದ್ರಲ್ಲಿ ನಾನು ಪ್ರಿಪೇರ್ ಆಗೋದೇನಿದೆ? ಮಗು ನೀನು ಹೊಟ್ಟೆಲ್ ಬೆಳೀತಾ ಇದೆ, ಹುಟ್ಟಿದ ಮೇಲೆ ಅಜ್ಜಿ ತಾತನ ಜೊತೆ ಬೆಳೆಯುತ್ತೆ. ನಾವಿಬ್ರು ಆರಾಮಾಗಿ ಮುಂಚೆ ಥರ ಲವ್ ಬಿಡ್ಸರ ಆರಾಮಾಗಿರ್ಬೋದು. ಏನತ್ಯ? ಸರಿ, ವಿಚಾರ ಆತಲ್ಲ. ಆ್ಯಕ್ಚುಲಿ ನನಗೆ ಒಂದು 50,000 ಬೇಕಿತ್ತು. 50,000. 50,000ನಾ? ಈಗ ಅಷ್ಟೊಂದು ದುಡ್ಡು ಯಾಕೆ? ಅದು ಹೇಳ್ಕೊಳಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗ್ತಿದೆ. ಪರವಾಗಿಲ್ಲ, ಹೇಳು. ಅದು ಅದೇ ಬಸ್ಲೇ ಬರ್ತಿದ್ಯಲ್ಲ, ನಿನಗೆ ಸರ್ಪ್ರೈಸ್ ಆಗಿ ಏನಾದರೂ ಗಿಫ್ಟ್ ಮಾಡೋಣ ಅಂತ. ನನ್ನ ಹತ್ರ ದುಡ್ಡಿಲ್ಲ ಅಲ್ವಾ, ನೀನನ್ನು ಬಿಟ್ಟರೆ ಇನ್ಯಾರನ್ನ ಕೇಳೋದು ಅಂತ ನಿನ್ನ ಕೇಳಿದೆ ಅಷ್ಟೇ. ಬೇಬಿ, ಲಕ್ಷ್ಮೀ ನಿವಾಸ